ಕೆಟ್ಟ ತಂದಿಲ್ಲ. ಉದ್ದೇಶ ಚಲೋ ಐತೆ, ನಾ ಏನು ಕೆಟ್ಟ ಅನ್ನಂಗಿಲ್ಲ. ಬಟ್ ಅದ್ರದ್ದು ಹಿನ್ನೆಲೆ ಸ್ವಲ್ಪ ಇದು ನೋಡ್ಕೋಲ್ಲ. ಸರಿ ಹಿಂಗ ಬಿಟ್ರ ಎಲ್ಲ ಕೆಟ್ಟ ಏನೋ ಹಂಗಿಲ್ಲ, ಏನೋ ಹಂಗಿಲ್ಲ. ಸರ್ ತಾಲೂಕು ಆಗ್ಲೈತೆ 19 ವರ್ಷ ಕೇಸ್ ಹಾಕೊಂಡು ಹೋಗ್ಯವ್ರು ನಾವು ಹಂಗ ಅಂತ ಇಲ್ಲ ಸರ್. ನಾನು ಪರಿಸ್ಥಿತಿ ಹಂಗಿಲ್ರಿ. ಏಪ್ರಿಲ್ದಾಗ ನಾನು ಅರ್ಧ ತಾಸು ಟೈಮ್ ತಾರೀಖು ಮಾಡ್ತೇನೆ. ನಾನು ಕೂಡ ಗಾಡಿ ಮಾಡ್ತೇನೆ. CS ಅವ್ರಿಗೆ ಬರ್ತೇನೆ. ನಾನು CS ಅವ್ರಿಗೆ ಭೇಟಿ ಮಾಡ್ತೀನಿ. ಇಲ್ಲ, ನಾನು ಡೈರೆಕ್ಟ್ ಭೇಟಿ ಮಾಡ್ತಿಲ್ಲ. ಈಗ ಡೈರೆಕ್ಟ್ ಭೇಟಿ ಮಾಡ್ತೀನಿ. ಮೊನ್ನೆ ಡಿಸಿ ಸಾರಿ ಮಾತಾಡಿದ್ರಿ. ನಮಗೂ ಇಲ್ಲ. ಈಗ ಮತ್ತೆ ಹೊಸ ಕಾಯ್ದೆ ಪ್ರಕಾರ CS ಅವ್ರಿಗೆ ತಾವು ತಹಸೀಲ್ದಾರ್ ನೋಡ್ರಿ, ಅಧಿಕಾರಿ ಮತ್ತೆ ಅದನ್ನು ತೆಗೆದ್ರಿ ಕೌನ್ಸಿಲಿಂಗ್ ಮಾಡ್ರಿ. ಅವ್ರು ಟೀಚರ್ಸ್ ಹೆಂಗ್ ಐತಿ ಹಂಗೆ ಕೌನ್ಸಿಲಿಂಗ್ ವರ್ಗಾವಣೆ ಮಾಡ್ರಿ ಮೇಡಮ್. ಸರ್ ಹೌದು, ನಾಡ್ದ್ರ ಕೆಲಸ, ರಾಷ್ಟ್ರದ ಕೆಲಸ, ವರ್ಗಾವಣೆ ಅಧಿಕಾರಿ ಕೌನ್ಸಿಲಿಂಗ್ ಆತೀಗ. ಸಮಸ್ಯೆ ಒಳಗ್ರಿ ರಾಷ್ಟ್ರದಿಂದ ಅವ್ರು ಮಾಡಿಲ್ಲಲ್ಲ, ಅವ್ರು ಮಾಡ್ಯಾರ, ಬ್ಯಾರೆದವ್ರು ಮಾಡಿಲ್ಲ. ನೋಟಿಸ್ ನೀವು ಅದಕ್ಕೆ ನೀವು ಅದನ್ನ ಜಾಯಿಂಟ್ ಮಾಡಬೇಡ್ರಿ. ಅವ್ರು ವೈಯಕ್ತಿಕ ಮಾಡಿದ್ರೆ ಇನ್ಕ್ವಾರಿ ಸಸ್ಪೆಂಡ್ ಆಗ್ತಿದ್ರು. ವೈಯಕ್ತಿಕ ಅವ್ರ ರಾಷ್ಟ್ರಧ್ವಜ ಹಸಿರಲಿಲ್ಲ ಅಂದ್ರೆ ಇನ್ಕ್ವಾರಿ ಅವ್ರ ಮೇಲೆ ಆಕ್ಷನ್ ಆಗ್ತಿತ್ತು. ಅವ್ರು ಹಾಕ್ಸಿಲ್ಲ. ಇಲ್ಲಿ ಎರಡು ಕಾನ್ಸೆಪ್ಟ್ ಐತಿ. ಕಾನ್ಸೆಪ್ಟ್ ಎರಡೈತಿ. ಅವ್ರ ಕಾರ್ಯವ್ಯಾಪ್ತಿ ಇದ್ರು ಕೂಡ ಹೇಳ್ರಿ, ಅವ್ರ ಕಾರ್ಯವ್ಯಾಪ್ತಿ ಯಾಕೆ ಆರ್ಸಿಲ್ಲ ಅಂತ ಕೇಳಿದಾಗ ನನಗೆ ಸಂಬಂಧ ಬರುದಿಲ್ಲ ಅಂತ ಹೇಳ್ತಾರ. ಅವ್ರು ನೋಟಿಸ್ ಮಾಡಲ್ಲ. ಅವ್ರು ನಮ್ಮ ಪಂಚಾಯತಿ ಸಂಬಂಧ ಬರುದಿಲ್ಲ. ಬೇರೆದವ್ರು ರಜಾ ಹಾಕ್ಯಾರ, ರಜಾ ಹಾಕ್ಯಾರ ಮಾಡಿಕೊಡ್ತೀವಿ ನಾವು. ಹಂಗ ನಮಗೆ ಆದೇಶ ಮಾಡಕ್ ಬರಂಗಿಲ್ಲ. ಗೌರವಾನ್ವಿತ ಪಿಡಿಒ ಮೇಡಮ್ ನಾಯಿಗೆ ಹೊಡೆಯವ್ರು ತೆಗಿಬೇಕಾದ್ರೆ ನೀವು ಮಾನ್ಯರು ಟ್ರಾನ್ಸ್ಫರ್ ಅಧಿಕಾರಿ ಇಲ್ಲ. ಒಂದು ಅಧಿಕಾರಿ ಟ್ರಾನ್ಸ್ಫರ್ ಲೀವ್ ಸ್ಯಾಂಕ್ಷನ್ ಅಷ್ಟೇ ಇದ್ದಂಗೆ. ಟ್ರಾನ್ಸ್ಫರ್ ಅಧಿಕಾರಿ ಇದ್ರು ಅವಾಗ ಮಾಡಿರ್ತೀನಿ. CS ಕಡೆ ನಾವು ಕೂಡ ಹೋಗಿ ನಾನು ಗಡೆ ಹೋಯ್ತು. ನಾನು ಗಡೆ ಹೋಯ್ತು ಬರ್ರಿ. ನಾವು ಹೊಂಟಿದ್ದೀವಿ ಈಗ CS ಅವ್ರ ಕಡೆ ಹೊಂಟಿದ್ದು ಬರ್ರಿ. ನೀವು ಕೇಳಿಲ್ಲ, ನೀವು ಒಂದೇ ಆಟಕ್ಕೆ ಬೀಳ್ಬೇಡ. ನನಗೆ ಮಾಡಕ್ ಬರುದಿಲ್ಲ, ನಾನು ಮಾಡ ಬರ್ತಾರೆ ಅವತ್ತ ಮಾಡ್ತೀನಿ. ಇಲ್ಲ ಈಗ ನಾ ಯಾರನ್ನ ಕೇಳ್ರಿ. ಈಗ ನೀವು ಮಾರ್ಚ್ ಇಯರ್ ಎಂಡಿಂಗ್ ಈಗ ಆರ್ಡರ್ ಆಗಂಗಿಲ್ಲ. ಅವು ನೋಡ್ರಿ, ಲೀವ್ ಕೊಟ್ರೆ ಬೇರೆ, ಲೀವ್ ಕೊಟ್ರೆ ನಾವು ಕೊಡಬೇಕ. ಅಲ್ಲ ಸರ್, ಇದನ್ನ ಏನ್ ನೀವು ಮನಸ್ಸು ಮಾಡಿ ಸರ್ ಬೇಕಾದಾಗ್ತದ್ರಿ. ಅದು ಮತ್ತೆ ಇಂತ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ ಬಾಯಿಗೆ ನೀವು ಅಲ್ಲ ಆಕಿ ಮಾಡಿಲ್ಲ. ನೀವು ಇದನ್ನ ಕಾನ್ಸೆಪ್ಟ್ ತಪ್ಪು ನಿಮ್ದು ಸರ್. ಅದು ಅಕ್ಕಿ ಮಾಡಿದ ತಪ್ಪು. ಅಕ್ಕಿ ಮಾಡಿಲ್ಲ, ಬೇರೆ ಸಂಸದವ್ರು ಮಾಡ್ಯಾರ. ಅವ್ರು ನಿಂತದ ಕೊಟ್ಟಾರಲ್ಲ ಎಲ್ಲರೂ. ಅಕ್ಕಿ ಮಾಡಿದ್ರೆ ಅಕ್ಕಿ ಮೇಲೆ ಆಕ್ಷನ್ ಆಗತ್ತಿಲ್ಲ. ಆಡಿಯೋದಾಗ ಏನಂತಾರ ನೋಡ್ರಿ, ನಂಗೇನು ಸಂಬಂಧ ಇಲ್ರಿ. ಈಗ ಅಂದಾರ ಬಿಡ ಅದನ್ನ ಏನ್ ಮಾಡ್ತಾರೆ ಅವ್ರು ಅಕ್ಕಿ ಅಕ್ಕಿ ಪಂಚಾಯತಿ ವ್ಯಾಪ್ತಿಯೊಳಗೆ ಆಗೈತಿ. ಬಟ್ ಅಕ್ಕಿ ವೈಯಕ್ತಿಕ ಸಂಬಂಧ ಇಲ್ಲ. ಅಕ್ಕಿ ಮಾಡಿಲ್ಲ. ಅದನ್ನೆಲ್ಲ ಅದನ್ನ ನೀವು ಮೈನರ್ ಸಬ್ಜೆಕ್ಟ್ಗಳೆಲ್ಲ ಹಿಡ್ಕೊಂಡು ನೀವು ನಾಡ ಬಗ್ಗೆ ದೇಶ ಬಗ್ಗೆ ದ್ರೋಹ ಮಾಡಿದವ್ರಿಗೆ ಪನಿಷ್ಮೆಂಟ್ ಕೊಡೋಕೆ DC ಅವರಿಗೆ ಮೂಲ ಅಧಿಕಾರ ಐತಿ. ಬ್ರೇಕಿಂಗ್ ನ್ಯೂಸ್. ಆಯ್ತಾಯ್ತು. ಅವರು ಇರ್ಬೇಕು. ಹಿಂಗ R1 2 R1 ರಾಷ್ಟ್ರೀಕೃತ ಬ್ಯಾಂಕ್, 5 ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟ ಬ್ಯಾಂಕ್ ಏನಂದ್ರೆ ಗೊತ್ತೇನ್ರಿ ಅವ್ರ ನೋಟಿಸ್ ಕೊಡ್ತಿದ್ದ ಬಿಫೋರ್ ಹೇಳ್ತಾ ಇದ್ದೀನಿ ಸರ್ ನಿಮ್ಗೆ ಮುಂಚಿತವಾಗಿ.
ನನ್ಗೆ ಸಂಬಂಧ ಬರುದಿಲ್ರಿ ಅದ ಹೌದು, ಅವ್ರ ಕಾರ್ಯವ್ಯಾಪ್ತಿಗೆ ಸಂಬಂಧ ಬರುದಿಲ್ಲ ನನ್ನ ಯಾಕೆ ಕೇಳ್ತಿರತ್ತಾರ ಸರ್ ಅಂತವ್ರು ನಮ್ ಪಿಡಿಒ ಹಾಕ್ಬೇಕ್ರಿ ಸರ್ ನಮ್ಗೆ 13 ಅವಾರ್ಡ್ ಇರ್ತಕ್ಕಂಥ ಪಂಚಾಯತಿ ಗೂಗಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ತಕ್ಕಂಥ ಪಂಚಾಯತಿ ಅವ್ರನ್ನ ವೈಯಕ್ತಿಕ ಏನ್ ತಳಿ ಮಾಡಿದೈತಿ ಸರ್ ನೀವು ಅದನ್ನ ರಾಷ್ಟ್ರಧ್ವಜ ಅವ್ರ ಹಾರಿಸಿಲ್ಲ ಹೇಳ್ರಿ ಸರ್ ಅವ್ರು ಹಾರಿಸಿದ ಅಂತ ಹೇಳ್ತೇನೆ ಸರ್ ಅವ್ರ ಹಾರ್ಸ್ಯಾರ ಅವ್ರ ಹಾರ್ಸ್ಯಾರ ಅವ್ರ ಹಾರ್ಸಿಲ್ಲ ಅಂತ ಯಾರು ಹೇಳಿದ್ರಿ ಅವ್ರ ಹಾರ್ಸಿಲ್ಲ ಅಂತ ಯಾರು ಹೇಳಿದ್ರಿ ಅವ್ರ ಹಾರಿಸಿದಾರ್ರಿ ಅವ್ರ ಏನ್ ಮಾಡೋದು ಬೇರೆ ಹಾರಿಸಿಲ್ಲ ನೋಡಿಸ್ಕೊಟ್ಟಾರು ಅದನ್ನ ರಿಪೋರ್ಟ್ ಮಾಡ್ಯಾರು ನನಗೂ ರಿಪೋರ್ಟ್ ಮಾಡ್ಯಾರು ನಾನು ರಿಪೋರ್ಟ್ ಮಾಡಿದ್ದೀನಿ ಸಂಬಂಧ ಬರುದಿಲ್ಲ ಅಂತ ಅಂದಾರ ಸರ್ ಒಂದು ಮಾತು ಒಂದು ಹಿಡ್ಕೊಂಡ್ ಕೂತ್ರೆ ಹೆಂಗ ಒಂದು ಮಾತು ಮಾತಾಡೋ ಏನೋ ಬಾಯಿ ಮಿಸ್ಟೇಕ್ ಹೋಗಿರ್ತೈತಿ ಸರ್ ತಾವು ಆಫೀಸರ್ ಬಾಯಿ ಮಿಸ್ಟೇಕ್ ಒಂದ್ ವರ್ಡ್ ಹೋಗಿರ್ತೈತಿ ಅದನ್ನ ಹಿಡ್ಕೊಂಡ್ ಕೂತ್ರೆ ಹೆಂಗ ಆಫೀಸರ್ ತಾವ್ ಇದಕ್ಕೆ ಸಮರ್ಥನೆ ಮಾಡ್ಕೋಬಾರ್ದು ಸರ್ ಶಿವಾನಂದ ಒಂದೊಂದು ಮನುಷ್ಯಾಗ ಮಾತಾಡಕ್ ಒಂದೊಂದು ಸ್ಲಿಪ್ ಅಪ್ ವರ್ಡ್ಸ್ ಹೋಗಿರ್ತೈತಿ ಇಲ್ಲ ಅದನ್ನ ಹಿಡ್ಕೊಂಡ್ ಕೂತ್ರೆ ನೀವು ಒಬ್ರು ಸಮಾಜದ ಗೌರವಾನ್ವಿತ ಪರ್ಪಸ್ಲಿ ಜಾಬ್ ಸರ್ ನಾನ್ ಇಷ್ಟ ಹೇಳ್ತೇನಪ್ಪ ನೀವೀಗ ಟ್ರಾನ್ಸ್ಫರ್ ಮಾಡ್ಸೋದ್ರಿಂದ ಗೌರ್ಮೆಂಟ್ ಲೆವೆಲ್ ಕೋರಿ ಟ್ರಾನ್ಸ್ಫರ್ ಮಾಡ್ತೀರಿ ಅಥವಾ ಸೇಫ್ ಲೆವೆಲ್ ಕೋರಿ ಟ್ರಾನ್ಸ್ಫರ್ ಮಾಡಿ ನಮ್ದು ಏನೋ ಅಬ್ಜೆಕ್ಷನ್ ಇಲ್ಲ ನಮ್ಗೆ ಟ್ರಾನ್ಸ್ಫರ್ ಬೇಡ ಸರ್ ಅಮಾನತ್ ಆಗ್ಬೇಕು ಸರ್ ಇಲ್ಲ ನಮಗ ಅವ್ರ ಅಮಾನತ್ ಆಗ್ಬಿಡಿ ಸರ್ ನಮಗ ಇದು ನಮಗೆ ಟ್ರಾನ್ಸ್ಫರ್ ಅವರೇ ಇರ್ಬೇಕತ್ತಿಲ್ಲ ಅವ್ರ ಭಯ ಅಮಾನತ್ ಆಗ್ಬೇಕು ಸರ್ ಅಮಾನತ್ ಮಾಡೋ ಅಧಿಕಾರ ನಮಗಿಲ್ಲ ಆಯ್ತು ಸರ್ ನೀವು ಲೆಟರ್ ಕೊಡ್ರಿ ಕಳಿಸ್ತೀನಿ ಅದನ್ನ ನಾನು ಕೊಟ್ಟಿದ್ದೆ ನೀವು ಮನೆಯೂ ಕೊಡ್ರಿ ಅಮಾನತ್ ಮಾಡ್ಬೇಕಂತಂದ್ರೆ ನಾ ಕೊಟ್ಟದಂಗ ನೀವು ಕೊಟ್ಟದ ಶೂಟ್ ನನ್ನ ಕಡೆ ಐತಿ ನಾ ಕೊಟ್ಟೇನೆ ಸರ್ ಜನವರಿ 26 ತನಕ ಕೊಟ್ಟೇನೆ ಸರ್ ಕೇಳ ಸುಮ್ಮ ಅದನ್ನ ಬೆಳೆಸಬೇಡ ಇಲ್ಲ ಸರ್ ಅವ್ರ ಟ್ರಾನ್ಸ್ಫರ್ ಮಾಡೋದು ನಾವು ಸಿ ಎಸ್ ಅವ್ರಿಗೆ ಹೇಳ್ತೀನಿ ಬೇಡ ಸರ್ ಅಮಾನತ್ ಸರ್ ಅಮಾನತ್ ಏನ್ ಬೇಡ ಭಯ ಅಮಾನತ್ ಸಮಾಧಾನ ಬೆಲ್ಲ ಸಾವಿರ ಹೇಳ್ತಾವ್ರಿ ಕೇಳ್ಕೊರಿ ನಮ್ಗೆ ಅಧಿಕಾರ ಇಲ್ಲ ಅದ್ರದ್ದು ಮೊದಲು ಅವ್ರು ಏನ್ ಹೇಳ್ತಾರೋ ಸಮಾಧಾನ ಕೇಳ್ಕೊರಿ ನಾನು ರಿಪೋರ್ಟ್ ಮಾಡೀನಿ ತಾವು ಇದ್ರ ಸರ್ ಜಗನ್ 7 ಜನ ಟೈಮ್ ಕೇಳಿದ್ವಿ ರಿಪೋರ್ಟ್ ಮಾಡಿ ಕಾಪಿನೂ ಇವ್ರಿಗೆ ಕೊಟ್ಟಿನಿ ಅವತ್ತು ಸೇಮ್ ಡೇನ ಬಂದು ಉದಾರ ಮಾಡ್ದನ ಮತ್ತೆ ನೀವು ಅಲ್ಲಿ ಹೋಗಿ ಕೇಳ್ಬೇಕಲ್ಲ ನಮ್ಮ ಹೈಯರ್ ಅಥಾರಿಟಿ ಕೇಳ್ಬೇಕಲ್ಲ ಆಕ್ಷನ್ ಆಗ್ತಲ್ಲ ಅಂತ ನೀವು ನಮ್ಮ ಹೈಯರ್ ಅಥಾರಿಟಿ ಕೇಳ್ಬೇಕಲ್ಲ ಇದನ್ನ ನಾವ್ ಏನ್ ಮಾಡೋರು ನಮ್ಗೆ ಆಕ್ಷನ್ ಮಾಡೋದು ನಾವಲ್ಲ ನಮ್ಮ ಅಧಿಕಾರ ಇಲ್ಲ ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರಂಗಿಲ್ಲ ಅದು ಸಸ್ಪೆಂಡ್ ಮಾಡೋದಾಗ್ಲಿ ಅಥವಾ ಆಫೀಸರ್ ಸರ್ ನಾವು ನಮಗಿಲ್ಲ ನಮ್ಮ ಅಧಿಕಾರ ನಮಗಿಲ್ಲ ನಮ್ಗೆ ಏನ್ ಅಧಿಕಾರ ಐತೆ ಅದನ್ನ ಹೇಳಿ ನಾವು ಮಾಡ್ತೀವಿ ಇಂಥದ್ರೊಳಗ್ರಿ ಎಷ್ಟೋ ಮಹಾನ್ ತ್ಯಾಗಿಗಳು ಆಗಿ ನಮಗೆ ಏನು ರಾಷ್ಟ್ರ ಸಂಬಂಧ ವಿಡಿಯೋ ಯಾರು ಮಾಡ್ತೀರಿ ಈಗ ರಾಷ್ಟ್ರಕ್ಕೆ ದ್ರೋಹ ಆಗ್ತಾ ಇದೆ ರಾಷ್ಟ್ರ ಧ್ವಜಕ್ಕೆ ದ್ರೋಹ ಆಗ್ತಾ ಇದೆ ವಿಡಿಯೋ ಕಳಿಸ್ಬೇಕಾ ನಂಗೆ ಲಜ್ಜೆ ಕೆಟ್ಟಂತ ಅಧಿಕಾರಿ ಇವ್ರ ಅವ್ರಿಗೆ ಯಾರು ಮಾಡ್ಯಾರಲ್ಲ ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಸರ್. ಆಗ್ಲೇಬೇಕು ಸರ್. ಅಕ್ಕಿ ಮಾಡಿಲ್ಲ ಅಕ್ಕಿದ್ ಮಾಡಿಲ್ಲ ಅವ್ರು ಮಾತಾಡಿದೈತಿ ಸರ್ ನಮ್ ಮಾತಾಡಿದ್ದು ಒಂದು ವರ್ಡ್ ಹೇಳ್ಕೊಂಡ್ಬಿಟ್ರೆ ಅಪಚಾರ ಅಲ್ರಿ ಸರ್ ರಾಷ್ಟ್ರ ಅಪಚಾರ ಅಲ್ರಿ ಸರ್ ನಾನು ಹೇಳ್ತೀನಿ ಈಗ ಅವ್ರನ್ನ ನಾವು ಆಕ್ಷನ್ ತಗೊಳಕ ಬರ್ದೀವಿ ನೀವು ನಿನ್ನ ಕೈಯಾಗ ಕಾಪಿನ ಕೊಟ್ಟಿವಿ ಸಿ ಎಸ್ ಅವ್ರಿಗೆ ನಾವು ಒಂದ್ಸರಿ ಹೇಳ್ತಾನೆ ನೀವು ಬೇಕಾದ್ರೆ ಬರ್ರಿ ನಿಮ್ಗೆ ಕರ್ಕೊಂಡು ಹೋಗ್ತಾನೆ ಸಿ ಎಸ್ ಅವ್ರು ಭೇಟಿ ಮಾಡಿಸ್ತಾನೆ ಇದಕ್ಕಿಂತ ಹೆಚ್ಚಿಗೆ ನನ್ನ ಕೈಯಾಗ ಟ್ರಾನ್ಸ್ಫರ್ ಮಾಡೋದಾಗಿ ಸಸ್ಪೆಂಡ್ ಮಾಡೋದು ಯಾವುದೂ ಅಧಿಕಾರಿ ಇಲ್ಲ ಸರ್ ನಾವು 40 ದಿವಸ ಟೈಮ್ ಕೊಟ್ಟಿವಿ ಸರ್ 40 ದಿವಸ ಏನೋ ಅಧಿಕಾರಿಗಳು ಇದು ಮಾಡ್ಲದ ನಮ್ಗೆ ಏನೋ ಬೇರೆ ವಾಸ ಬರ್ತದೆ ಸರ್ ಬೇರೆ ವಿಚಾರಗಳು ತಲೆಗೆ ಬರ್ತಾವ ನಮಗಿಲ್ಲ 40 ದಿವಸ ಅಂತ ಒಂದು ರಾಷ್ಟ್ರ ದ್ರೋಹ ಮಾಡಿದಂತ ಅಧಿಕಾರಿಗೆ 40 ದಿವಸ ಬೇಕು ಸರ್ ಸಸ್ಪೆಂಡ್ ಮಾಡ್ಲಿಕ್ಕೆ ಅಥವಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾ ಕೇಳಿದ್ರಿ ನಮ್ಮ ಪಂಚಾಯತಿ ಬಿಡ್ರಿ ಪಕ್ಕದ ಪಂಚಾಯತಿನ ಕೊಡ್ರಿ ಅವ್ರಿಗೆ ಇಷ್ಟು ಕೇಳಿದ್ರು ಆಗಂಗಿಲ್ಲ ಅಂತ ತಗೊಂಡ್ ಏನ್ ಮಾಡ್ಬೇಕು ಸರ್ ಮಾಡಕ್ಕ ಇಷ್ಟ ಆಗಂಗಿಲ್ಲ ಮತ್ತೆ ತಗೊಂಡ್ ಏನ್ ಮಾಡ್ಬೇಕು ಸರ್ ಹಂಗಾದ್ರೆ 40 ದಿವಸ ಕಾಲಾವಕಾಶ ಕೊಟ್ಟಾಗ ಆಗಂಗಿಲ್ಲ ಅಂದ್ರೆ ಮತ್ತೆ ಸರ್ ಇಂತಿದೇನು ದುರ್ವಿಧಿ ಇರುತ್ತೆ ನಮ್ಮದು ನಮ್ಮ ದೇಶದ ದುರ್ವಿಧಿ ನಮ್ಮ ತಾಲೂಕದ ದುರ್ವಿಧಿ ನಮ್ಮ ದುರ್ವಿಧಿ ಸರ್ ಅಲ್ಲ ನಮ್ಗೆ ಅಧಿಕಾರ ಇಲ್ಲ ಸರ್ ಅಧಿಕಾರ ಸರಿಯಾಗಡಿ